ವಯಸ್ಸಿನಿಂದಲೂ ನನ್ನ ನೋಡಿದವರು ಮಾತನಾಡಿದವರು ನೋಡಕ್ಕೆ ನೀನು ಹೀರೋ ರೀತಿ ಇದೀಯಾ, ಒಂದಲ್ಲ ಒಂದು ದಿನ ಸ್ಟಾರ್ ಆಗುತ್ತೀಯಾ ಅಂತ ಹೇಳುತ್ತಲೇ ಬಂದರು. ಅವರ ಮಾತುಗಳು ಕೇಳಿ ಕನಸುಗಳ ಸುರಿಮಳೆ ಹರಿಸುತ್ತಾ ಬೆಳೆದು ನಿಂತು ಕೊಂಡ ಮೇಲೆ ತಂದೆ ತಾಯಿ ಹತ್ತಿರ ಹೋಗಿ ನಾನು ಸ್ಟಾರ್ ಆಗಬೇಕು ಅಂತ ಹೇಳಿದಾಗ ಅವರು, ನೀನು ಸ್ಟಾರ್ ಆಗ್ಬೇಕಾ? ಸ್ಟಾರ್ ಆಗೋದಕ್ಕೆ ಆಕ್ಟಿಂಗು, ಫೈಟಿಂಗು, ಡಾನ್ಸಿಂಗು ಜೊತೆಗೆ ನೋಡಕ್ಕೆ ಸ್ಮಾರ್ಟ್ ಆಗಿರ್ಬೇಕು. ಸ್ಟಾರ್ ಅಂದ್ರೆ ಸ್ಟಾರ್. ನಾನು ಸ್ಟಾರ್ ಆಗಬೇಕು, ಪಾರ್ ಮಾಡಬೇಕು, ವಾರ್ ಮಾಡಬೇಕು, ನಾನು ಸ್ಟಾರ್ ಆಗಬೇಕು. ದಿಲ್ದಾರ್ ಆಗಿ ದರ್ಬಾರ್ ಮಾಡಿ ನಾನು ಸ್ಟಾರ್ ಆಗಬೇಕು. ಪಾರ್ ಮಾಡಬೇಕು, ವಾರ್ ಮಾಡಬೇಕು, ದಿಲ್ದಾರ್ ಆಗಿ ದರ್ಬಾರ್ ಮಾಡಿ ನಾನು ಸ್ಟಾರ್ ಆಗಬೇಕು. ಅವರು ಹೇಳಿ ಸರಿನೆ, ಕಲ್ಲ ಬಿದ್ದನಿಗೆ ಕಲೆಯೇ ಇಲ್ಲವಾದರೆ ಏನ್ ಪ್ರಯೋಜನೆ? ಮತ್ತೆ ತಂದೆ ತಾಯಿ ಬಳಿ ಹೋಗಿ ನಾ ಕೇಳಿದೆ, ನನ್ನನ್ನು ಆಕ್ಟಿಂಗ್ ಸ್ಕೂಲಿಗೆ ಜಾಯಿನ್ ಮಾಡಿಸಿ ಪ್ರತಿಯೊಂದನ್ನು ಕಲಿತು ಸ್ಟಾರ್ ಆಗುತ್ತೀನಿ ಅಂತ ಕಾಡಿಬೇಡಿ. ಆಕ್ಟಿಂಗ್ ಸ್ಕೂಲ್ಗೆ ಜಾಯಿನ್ ಆದ ಮೇಲೆ ಅಲ್ಲಿ ಅವರು ಹೇಳಿಕೊಟ್ಟಿದ್ದನ್ನ ಕಲಿತ ಮೇಲೆ ಅಲ್ಲಿದ್ದವರು ಹೇಳಿದ್ರು, ಸ್ಟಾರ್ ಆಗಬೇಕಂದರೆ ಟ್ಯಾಲೆಂಟ್ ಒಂದೇ ಸಾಲದು, ಸ್ಟಾರ್ ಆಗಬೇಕಂದರೆ ಕಾಂಟ್ಯಾಕ್ಟ್ಸ್ ಇರಬೇಕು, ಜಬಿನಲ್ಲಿ ಕಂತೆ ಕಾಸಿರಬೇಕು, ಯಾರಾದ್ರೂ ಗಾಡ್ ಫಾದರ್ ಇರಬೇಕು. ಇದನ್ನೆಲ್ಲ ಕೇಳಿಕೊಂಡು ನನ್ನ ತಲೆಯಲ್ಲಿ ಓಡುತ್ತಿತ್ತು ಒಂದೇ ನಾನು ಸ್ಟಾರ್ ಆಗಬೇಕು, ಪಾರ್ ಮಾಡಬೇಕು, ವಾರ್ ಮಾಡಬೇಕು, ನಾನು ಸ್ಟಾರ್ ಆಗಬೇಕು. ದಿಲ್ದಾರ್ ಆಗಿ ದರ್ಬಾರ್ ಮಾಡಿ ನಾನು ಸ್ಟಾರ್ ಆಗಬೇಕು. ಪಾರ್ ಮಾಡಬೇಕು, ವಾರ್ ಮಾಡಬೇಕು, ದಿಲ್ದಾರ್ ಆಗಿ ದರ್ಬಾರ್ ಮಾಡಿ ನಾನು ಸ್ಟಾರ್ ಆಗಬೇಕು. ಎಲ್ಲರ ಮಾತು ಕೇಳಿ ನಾನು ಸೈಕ್ ಆಗಿದ್ದೆ, ಪ್ರತಿಯೊಬ್ಬರಿಗೂ ಹೂವಿನ ಹಾರ ಹಾಕಿದೆ, ಜೈಕಾರ ಹಾಕಿದೆ. ಆರ್ಟಿಸ್ಟ್ ಅಂತ ಓಡಾಡ್ತಿರೋ ಎಲ್ಲರಿಗೂ ಚಾನ್ಸ್ ಕೊಡಿ ಪ್ಲೀಸ್ ಅಂತ ಕೇಳಿದ್ದೆ. ಬಿಟ್ಟು ಕೊಡದೆ ಕನ್ಸಿಸ್ಟೆಂಟ್ ಆಗಿ ಒಬ್ರು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿ ನಾನು ಸೇರಿದ ಕಾರಣವೇ ಬೇರೆ, ನನ್ನ ಕೈಲಿ ಮಾಡಿಸ್ತಿದ್ದ ಕೆಲಸಗಳೇ ಬೇರೆ. ಒಂದು ದಿನ ಸರಿ, 2 ದಿನ ಸರಿ, 3 ತಿಂಗಳು 6 ತಿಂಗಳು ಆದ್ಮೇಲಾಯ್ತು ವರಿ. ಏನು ಪ್ರಯೋಜನವೇ ಇಲ್ಲ ಅಂತ ತಲೆ ಕೆಟ್ಟಿ ಕೇಳಿದೆ ಅವರ ಹತ್ರ. ನನ್ಗೂ ಒಂದು ಚಾನ್ಸ್ ಕೊಟ್ಟು ನೋಡಿ, ನಾನು ಸ್ಟಾರ್ ಆಗುತ್ತೀನಿ, ದೊಡ್ಡ ಹೆಸರು ಮಾಡುತ್ತೀನಿ, ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂದಾಗ ಬಾಯಿ ಬಂದಂಗೆ ಬೈದು ನನ್ನ ಹೊರಗಾಕಿದ್ರು ನೋಡಿ. ಆ ಕೋಪದಲ್ಲಿ ಪ್ರತಿಯೊಂದು ತಿಳಿದುಕೊಂಡೆ, ಕಲ್ತುಕೊಂಡೆ, ದುಡ್ಡಿ ಮೆನು ಮಾಡಿ ಸ್ವಂತ ಕಾಲ್ ಮೇಲೆ ನಿಂತುಕೊಂಡೆ. ಆಗ ಅರ್ಥ ಆಗಿದ್ದು ಒಂದೇ ವಿಷಯ, ಇಲ್ಲಿ ನಾವು ಡಿಸೈಡ್ ಮಾಡೋದು ನಾವ್ ಯಾರು ಏನು ಅಂತ. ನಾನ್ ಡಿಸೈಡ್ ಮಾಡಾಯ್ತು, ನಾನ್ ಸ್ಟಾರ್, ಮೆಗಾ ಸ್ಟಾರ್, ಯಾರಪ್ಪನೇನು ಬೇಡ.